ನಿಜಾಮ್ ಅವರೇ ನೋಡಿ ಸರ್, ಇಲ್ಲಿ ಈ ಪ್ರಶ್ನೆ ಬರೋದೇನು ಗೊತ್ತಾ, ನೈತಿಕತೆಯಿಂದ ಒಂದು ಕ್ವಶನ್ ಬರುತ್ತೆ ಇದರಲ್ಲಿ. ನೈತಿಕತೆಯಿಂದ ಒಂದು ಕ್ವಶನ್ ಬರುತ್ತೆ. ಈಗ ಇಲ್ಲಿ ಕೇಳ್ತಾ ಇದ್ರು ಶಶಿ, ಅಂದರೆ 15 ಜನ ST ಸಮುದಾಯಗಳಿಂದ ಹುಡುಗರಿದ್ದಾರೆ ಅಥವಾ ಶಾಸ್ತ್ರಗಳಿದ್ದಾಗ ಅಂತ ಅನಿವಾರ್ಯತೆ ನಾಗೇಂದ್ರನೇ ತಂದು ಕೂರಿಸ್ಕೊಳ್ಬೇಕು ಅಂತ ಹೇಳಿ. ನೋಡಿ ಇದೇ ಅನಿವಾರ್ಯ ಇದೆಯೋ ಅನಿವಾರ್ಯ ಇಲ್ಲ ಅಂತ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ವೆಶನ್ ನೀವು ಕೇಳಿದ್ರೆ ಯಾವ ಹಂಡ್ರೆಡ್ಸ್ ಆಫ್ ಆಪ್ಷನ್ಸು. ಇವ್ರಿಗೂ ಮಾಡ್ಬೋದು, ಅವ್ರಿಗೂ ಮಾಡ್ಬೋದು. ST ಅವ್ರಿಗೆ ಮಾಡಿಲ್ಲ ಅಂದ್ರೇನು ಏನು ದೊಡ್ಡ ಮಹಾ ಆಗೋದಿಲ್ಲ. ಆದ್ರೆ ಇನ್ ಅ ಸಿಚುವೇಶನ್ ಸಿದ್ದರಾಮಯ್ಯ ಅವರು ಕೇಳಿದ್ರು ನಾಗೇಂದ್ರ ಅವ್ರಿಗೆ, ಏನಪ್ಪಾ ನೀವು ಮಾಡಿದ್ದೀರೇನಪ್ಪ, ಇದು ಏನಾದ್ರು ಇದೆಯೇನಪ್ಪ? ಇಲ್ಲ ಸರ್, ನಾನು ದೊಡ್ಡ ಪರಮತ್ಯಾಗ ಪರಮತ್ಯಾಗ ಯಾರನ್ನ ಮಾಡಿದಾರಪ್ಪ ಅಂದಾಗ ಔಷಧ ಮಾಡಿದ್ದೀನಿ ಅನ್ಬಿಡ್ತಾರ. ದೊಡ್ಡ ನಿಮ್ ಪಾರ್ಟಿಗೆ ತ್ಯಾಗ ಇಟ್ಕೊಳ್ಳಿ. ಕ್ಯಾಬಿನೆಟ್ ಕ್ಯಾಬಿನೆಟ್ ಮಿನಿಸ್ಟರ್ ಅವರು, ಸಿದ್ದರಾಮಯ್ಯ ಮಿನಿಸ್ಟರ್, ನಿಜಾಮ್ ಜಿಗ್ ಮಿನಿಸ್ಟರ್, ಶಶಿ ಮಿನಿಸ್ಟರ್ ಅಂತ ಅಲ್ಲ ಬರಲ್ಲ. ದ ಬಿಗಿನಿಂಗ್ ಆಫ್ ಅಕೌಂಟಬಿಲಿಟಿ ಸ್ಟಾರ್ಟ್ಸ್ ಹಿಯರ್. CM ಅವ್ರು ಕೇಳಿದ್ರು, ನಾಗೇಂದ್ರಪ್ಪ ಏನಾದ್ರು ಮಾಡಿದೇನಪ್ಪ, ಏನಿದು ಅಂತ. ಇಲ್ಲ ಅಣ್ಣ ನಾನು ಮಾಡಿಲ್ಲ ಸರ್, ಇದು ಮಾಡಿಲ್ಲ ಅಂತ. ಒಂದು ಕೆಲಸ ಮಾಡಪ್ಪ, ರಾಜೀನಾಮೆ ಕೊಟ್ಬಿಡು. ಓಕೆ, ಆನ್ ಫಸ್ಟ್ ಇನ್ಸ್ಟೆನ್ಸ್. ಇಲ್ಲ, ಯಾಕೆ, ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು, ಏನು ಒಂದು ಮಾತು ಕೇಳಿಲ್ಲ ನಾಗೇಂದ್ರ ಅವರು. ನೇರವಾಗಿ ಹೋಗಿ ರಾಜೀನಾಮೆ ನಡೀತು. ಅರೆ ಬೈ, ನಿಮ್ಮ ಮನೇಲಿ ಹೇಳೋದು ಸತ್ಯ. ನಿಜಾಮ್ಜಿ, ಒಂದು ನಿಮಿಷ, ನಾನೇನು ಕೇಳ್ತಿದ್ದೀನಿ, ಇದು ನಾಗೇಂದ್ರ ಅವರು ಈ ರಾಜ್ಯಕ್ಕೆ ಮಾಡಿದಂತ ದೊಡ್ಡ ಉಪಕಾರ, ದೊಡ್ಡ ಪುಣ್ಯ ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ಕರೆಕ್ಟ್, ಪುಣ್ಯನ ಯಾರೇ ಪುಣ್ಯ ನಾಗೇಂದ್ರ ಮಾಡಿದ್ದೇನಪ್ಪ ಅಂದ್ರಂತೆ. ಇಲ್ಲ ಸರ್ ನಾನು ಮಾಡಿಲ್ಲ ಅಣ್ಣ ಅಂದ್ಬಿಟ್ರಂತೆ. ನೋಡಿ ಸರ್, ರಾಜೀನಾಮೆ ಕೊಟ್ಬಿಡಪ್ಪ ಅಂತ ಬರೆದು ಕೊಟ್ಬಿಟ್ಟು ಎಂಥ ಪುಣ್ಯದ ಕೆಲಸ. ನಿಮ್ ಪಾರ್ಟಿಗ ನಿಷ್ಠೆ ಇಟ್ಕೊಳ್ಳಿ. ಲಿಸನ್ ಕೊಟ್ಟಾದ್ಮೇಲೆ ಅವ್ರು ವೇಟ್ ಮಾಡಿದ್ರು. ತನಿಖೆ ಆಯ್ತು, ED ಬಂದ್ರು, CBI ಬಂದ್ರು, ಅವ್ರ ಕೈಗೆ ಏನ್ ಸಿಕ್ಕಿಲ್ಲ. ಆದ್ಮೇಲೆ ನಾವು ಫ್ಯೂಚರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂದ್ಬಿಟ್ಟು ಒಂದು ಚೀಲಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. SIT ಅಲ್ಲಿ ಏನ್ ಬಂದಿದೆಯಲ್ಲ. ಈಗ ಇವ್ರು SIT ಹೇಳ್ತಾವ್ರೆ ನಮ್ಮ ಸರ್ಕಾರದು ಅಂತ. ED ಬರ್ದ್ಬಿಟ್ರೆ ಯಾರು ಬಂದಿದ್ದು? ದೇವ್ರು ಬರ್ದ್ರಾ? ಇಲ್ಲ ತಿಮ್ಮೇಗೌಡ ಮಾತಾಡ್ಬೇಡ್ರಿ, ಒಂದ್ ನಿಮಿಷ. ದೇವ್ರು ಬರ್ದ್ಬಿಟ್ರಾ? ನಾವು ಬರ್ದ್ರೆ ತಪ್ಪು, ED ಬರ್ದ್ರೆ ಸತ್ಯ, ಈ CBI ಬರ್ದ್ರೆ ಸತ್ಯ, ಮೋದಿ ಅವ್ರು ಹೇಳಿದ್ರೆ ಸತ್ಯ, ಸಿದ್ದರಾಮಯ್ಯ ಹೊಡೆದ್ರೆ ತಪ್ಪು. ಇದೇನ್ ಮಾತುಕತೆ ಇದು? ನಮ್ಗೆ ತಲೆ ಇದೆ, ಸುಮ್ನೆ ನೀವು ಅಧಿಕಾರ ಕೊಟ್ಟಿದೆ, ನಾವು ಸುಮ್ನೆ ಹೋಗ್ಬಿಟ್ಟು ನಾವೇ ಕೊಟ್ಟಿದ್ ನಿಮ್ಗೆ ಪ್ರಜ್ವಲ್ ರೇವಣ್ಣ ಏನ್ ಮಾಡಿದ್ದು, ರೇವಣ್ಣ ಏನ್ ಮಾಡಿದ್ದು, ಶಶಿ ಅವರು ಜೋರಾಗಿ ಹೇಳ್ತಾ ಇದ್ರಲ್ಲ, ಅರವಿಂದ್ ಕೇಜ್ರಿವಾಲ್ ಜೈಲ್ ಹೋಗಿದ್ದೇನಕ್ಕೆ, ಸಿಸೋಡಿಯಾ ಏನಕ್ಕೆ ಹೋಗಿದ್ ಮನೀಶು, ಸತ್ಯೇಂದ್ರ ಜೈನು, ಮತ್ತೆ ಇನ್ನೊಬ್ರು ಅರೋರಾ ಅಂತ ಇದ್ದಾರೆ, ಸಂಜಯ್ ಸಿಂಗ್ ಹೋಗಿದ್ರು. ಮತ್ತೆ ನಿಮ್ಮ ಪೂರ್ತಿ ಪಾರ್ಟಿ ಫಿನಿಶ್ ಮಾಡ್ಬಿಡ್ಬೇಕ್ರಿ. ರಾಜೀನಾಮೆ ಕೊಟ್ಬಿಟ್ಟು ಪಾರ್ಟಿ ಕ್ಲೋಸ್ ಮಾಡ್ಬಿಡಿ. ನಿಮ್ಮ ಹೆಡ್ ಕರಪ್ಷನ್ ಕೇಸಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡು ನಾನು ಆಡಳಿತನೂ ಬಿಡೋದಿಲ್ಲ, ನಾನು ಮುಖ್ಯಮಂತ್ರಿ, ನಾನು ಅಲ್ಲಿಂದಾನೇ ಆಡಳಿತ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ ನಿಮ್ಗೆ? ಆವಾಗ ನಿಮ್ಗೆ ಕಾಂಗ್ರೆಸ್ ಗೊತ್ತಾಗ್ಲಿಲ್ವಾ, ಬಿಜೆಪಿ ಗೊತ್ತಾಗ್ಲಿಲ್ವಾ? ಯಾವ್ದು ಬಿಜೆಪಿ ಆವಾಗ ಹೇಳ್ತಾ ಇದ್ರಿ, ಬಿಜೆಪಿ ನಮ್ಮ ಮೇಲೆ ದೊಡ್ಡ ಷಡ್ಯಂತ್ರ ನಡೆಸ್ತಾವ್ರೆ, ನನಗೆ ಆಮ್ ಆದ್ಮಿ ಹಂಗ ಹೇಳಿದ್ರು ಅಂತ ಹೇಳಿ. ಈಗ ತೆಲುಗಲ್ಲಿ ಮಾತಾಡ್ತಾರೆ, ಅದೇನೋ ದಾನಕ್ಕೂ ದಿನಕ್ಕೂ ಸರ್ಪಾಯ ಅಂತಾರೆ, ಅವ್ರಿಗೂ ಇವ್ರಿಗೂ ಸರೋಯ್ತು ಅಂತ ಹೇಳಿ. ಹಂಗಾಗಿತ್ತು, ನಮ್ದು ಹಿಂಗಾಗಿತ್ತು, ಸುಮ್ಮನೆ ಬಿಟ್ರಪ್ಪ ಯಾರು ಮಾತಾಡ್ಬೇಡಿ. ಅವ್ರದ್ದು ಹಂಗಿತ್ತು. ನಿಜಾಮ್ಜಿ ಒಂದು ನಿಮಿಷ, ನಾನೇನು ಕೇಳ್ತೀನಿ, ಶಶಿ ಕೇಳ್ತೀನಿ. ಶಶಿ, ಇದು ಈ ಥರ ಲೆಕ್ಕಕ್ಕೆ ಬರಲ್ಲ. ಇದು ಈ ಥರ ಲೆಕ್ಕಕ್ಕೆ 2 ತಪ್ಪು ಸೇರಿ ಒಂದು ಸರಿ ಆಗಲ್ಲ. 2 ತಪ್ಪುಗಳು ಸೇರಿಸ್ಬಿಟ್ಟು ಒಂದು ಸರಿ ಮಾಡ್ತೀವಿ ಅಂದ್ರೆ ಆಗಲ್ಲ. ಈಗ ನಿಮ್ಮ ತಪ್ಪು ನಾವು ಕೇಳಲ್ಲಪ್ಪ, ಕಾಂಗ್ರೆಸ್ ತಪ್ಪು ನೀವು ಕೇಳಬೇಡಿ ಅಂತ ನಿಮ್ ತಪ್ಪು ನಾನು ಕೇಳಲ್ಲ, ನನ್ನ ತಪ್ಪು ಅಂದ ನೀನು ಕೇಳಬೇಡ, ನೀನು ಇಂಥ ವಿಚಾರ ಸಾಫ್ಟ್ ಆಗಿರು, ನೀನು
ಇದಾಗಲ್ಲ ಆಮ್ ಇದ್ರಲ್ಲಿ. ಆದ್ಮಿ ಪಾರ್ಟಿ ಆ ಜಾಯಮಾನ್ದವ್ರಲ್ಲ. ಓಕೆ, ಆಮ್ ಆದ್ಮಿ ಪಾರ್ಟಿ ನಿಷ್ಠಾವಂತರು, ಪ್ರಾಮಾಣಿಕರಿದ್ದೀವಿ. ಏನ್ ಹೇಳ್ತು, ಎಲ್ಲಾದ್ರೂ ರಿಕವರಿ ಆಗಿದ್ಯಾ? 10 ರೂಪಾಯಿ ರಿಕವರಿ ಆಗಿದ್ರೆ ಕೇಳಲಿ. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇದೇ ರಾಹುಲ್ ಗಾಂಧಿ ಅವರು, ಇದೇ ಸೋನಿಯಾ ಗಾಂಧಿ ಅವರು, ಇದೇ ಪ್ರಿಯಾಂಕಾ ವಾದ್ರಾ ಅವರು ಷಡ್ಯಂತ್ರ ಅಂತ ಹೇಳಿದ್ರು. ಈಗ ವಕ್ತಾರ್ ಹೇಳೋದನ್ನ ಒಪ್ಕೋಬೇಕು, ಅವ್ರು ಹೇಳಿದನ್ನು ದೊಡ್ಡವ್ರು ಹೇಳೋದನ್ನ ಒಪ್ಕೋಬೇಕು, ಅವ್ರಿಗೆ ಹೇಳ್ಬೇಕು. ಈಗ ಅವ್ರ ನಾಯಕರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ನಾವು ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತೀನಿ, ನಿಮ್ಮ ವಕ್ತಾರರು ನಮ್ಮ ಮೇಲೆ ಹೇಳ್ತಾ ಇದ್ರಲ್ಲ, ನೀವು ಅವತ್ತು ಹೇಳಿ ಸುಳ್ಳ? ಯಾವುದು ಅವತ್ತು ಹೇಳಿದ್ರು ಕೇಜ್ರಿವಾಲ್ ನ ಒಳಗಡೆ ಹಾಕಿರೋ, ಶಿಬು ಸೊರೇನ್ ಒಳಗಡೆ ಹಾಕಿರತಕ್ಕಂಥದ್ದು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಅವತ್ತು, ಅದು ಸುಳ್ಳ? ವಕ್ತಾರ ಹೇಳ್ತಾ ಇರೋದು ನಿಜನಾ? ಅದನ್ನ ಹೇಳ್ಬೇಕಲ್ಲ. ನೋಡಿ, ಇದು ತಾತ್ವಿಕ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಎಲುಬಿಲ್ಲದ ನಾಲ್ಗೆ ಅಂತ ಹೇಳ್ತೀವಲ್ಲ, ಏನ್ ಬೇಕಾದ್ರೂ ಮಾತಾಡ್ಬೋದು. ಅದೆಲ್ಲ ಬೇಕಾದ್ರೆ ರಾಜಕಾರಣಕ್ಕೆ ಬೇಕಾದಂತ ಒಂದು ಸ್ವಚ್ಛದಂತ ಪ್ರಾಮಾಣಿಕವಾದಂತ ಆಡಳಿತ ಕೊಡೋದಕ್ಕೆ ನೀವು ತಯಾರಿದ್ದೀರಾ? ಆಯ್ತು, ನಾಗೇಂದ್ರ ಯಾರು? ನಾಗೇಂದ್ರ ಬಿಜೆಪಿ ನಲ್ಲಿ ಇದ್ದವನು. ಅದೇ ನಾಗೇಂದ್ರನ ವಿಚಾರವಾಗಿ ಯಾರು ಸಿದ್ದರಾಮಯ್ಯನವರು ತೊಡೆ ತಟ್ಟಿ, ಅವ್ರು ಕೊಟ್ಟಂತ ಹೇಳಿಕೆಗೋಸ್ಕರನೇ ತೊಡೆ ತಟ್ಟಿ, ಜನಾರ್ದನ್ ರೆಡ್ಡಿ ಮೇಲೆ ತೊಡೆ ತಟ್ಟಿದ್ದು ಅವ್ರ ವಿಷಯಕ್ಕೋಸ್ಕರನೇ. ಅವತ್ತು ಪಾದಯಾತ್ರೆ, ಬಳ್ಳಾರಿ ಪಾದಯಾತ್ರೆ ಮಾಡಿದ್ದು ಅವ್ರಿಗೋಸ್ಕರನೇ, ಅವ್ರ ವಿರುದ್ಧಕ್ಕೋಸ್ಕರನೇ. ಅವರನ್ನೇ ನೀವು ಮತ್ತೆ ಕಾಂಗ್ರೆಸ್ ತಗೊಂಡಿದ್ದೀರಾ. ಯಾವ ವ್ಯಕ್ತಿಯನ್ನ ನೀವು ಗಣಿ ಲೂಟಿಕಾರರು ಅಂತ ಹೇಳಿದ್ರಿ? ನಾಗೇಂದ್ರನ ಯಾರು ಹೇಳಿದ್ದು? ಸಿದ್ದರಾಮಯ್ಯನವರು ಹೇಳಿದ್ರು. ಎನಿಮೀಸ್ ಇರಲ್ವಲ್ಲ ಶಶಿ, ಪರ್ಮನೆಂಟ್ ಎನಿಮೀಸ್ ಇಲ್ವಲ್ಲ ಪಾಲಿಟಿಕ್ಸ್ ಅಲ್ಲಿ. ಬದ್ಧತೆ ಇಲ್ಲ, ನಿಷ್ಠಾವಂತತೆ ಇಲ್ಲ. ನಿಮ್ಮ ಜೆಡಿಎಸ್ ಅವರು ಅಲ್ಲ, ಈ ಜೆಡಿಎಸ್ ಬಿಜೆಪಿ ತಡೆಯಲು ಕೂತಾರ. ದೇಶದ ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥವ್ರ ಮೇಲೆ ನಿಮ್ಗೆ ಒಂದು, ನೀವು ನಿಮ್ ಪಾರ್ಟಿ ಬಂದ ತಕ್ಷಣ ನಿಮ್ಗೆ ಇವರೇ ಹೇಳಿದ್ರು ಪಾಲಿಶ್ ಆಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಅಂತ ಬಿಜೆಪಿಗೆ ಏನೋ ಹೇಳಿದ್ರು. ಹೌದು, ನಾವು ಹೇಳ್ತಾ ಇದ್ವಿ, ಬಿಜೆಪಿ ಯಾರು ಹೋಗ್ತಾರೆ ಪಾಲಿಶ್ ಹಾಕಿ ಆಚೆ ಬರ್ತಾರೆ. ಆದ್ರೆ ಕಾಂಗ್ರೆಸ್ ನಾಗೇಂದ್ರ ವಿಚಾರದಲ್ಲಿ ಪಾಲಿಶ್ ಮಾಡ್ಕೊಂಡಿದ್ಯಲ್ಲ, ಅವತ್ತೇನೇನು ಅಂತ ಆರೋಪ ಮಾಡಿತ್ತು. ಆರೋಪ ಇವತ್ತೇನು ದೃಢಪಟ್ಟಿತ್ತ? ನಂತರ ಇವತ್ತು ಆ ವ್ಯಕ್ತಿಗೆ ನೀವು ಮತ್ತೆ ಮನ್ನಣೆ ಕೊಡ್ತಾ ಇದಿರಲ್ಲ. ಒಬ್ಬ ಬಿಜೆಪಿಯಿಂದ ಬಂದಂತ ವ್ಯಕ್ತಿಗೆ ನೀವು ಮನ್ನಣೆ ಕೊಡ್ತಾ ಇದಿರಲ್ಲ. ನಿಮ್ಮಲ್ಲೇ ದುಡಿದಿರ್ತಕ್ಕಂತ ನೂರಾರು ಜನ ಕಾರ್ಯಕರ್ತರಿದ್ದಾರೆ, ನೂರಾರು ಜನ. ಇವತ್ತು ಜಟಾಪಟಿ ಏನಂದ್ರೆ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕಿತ್ತಾಡೋದೊಂದು ಬಾಕಿ ಇದೆ, ಅಷ್ಟು ಜಟಾಪಟಿ ಇದೆ. ನನಗೆ ಮನುಷ್ಯರು ಕೊಡಿ, ನನಗೆ ಮಂತ್ರಿ ಕೊಡಿ ಅಂತ. ಅದನ್ನ ಬಿಟ್ಟು ಯಾಕೆ ನೀವು ನಾಗೇಂದ್ರನ ಮೇಲೆ ಇಟ್ಕೊಂಡಿದ್ದೀರಾ? ಯಾಕೆ ನಮ್ಮ ಹಣನ ವೇಸ್ಟ್ ಮಾಡ್ತಾ ಇದ್ದೀರಾ? ಸದನದಲ್ಲಿ ನಮ್ಮ ಹಣ ವೇಸ್ಟ್ ಆಗ್ತಾ ಇದೆಯಲ್ಲ, ತೆರಿಗೆ ಹಣ ವೇಸ್ಟ್ ಆಗ್ತಾ ಇದೆಯಲ್ಲ. ನಿಮ್ಗೆ ಯಾರು ಕೊಟ್ಟಿರೋದು ಈ ಹಕ್ಕನ್ನ? ಈ ಹಕ್ಕು ಯಾರು ಕೊಟ್ಟಿರ್ತಕ್ಕಂಥದ್ದು? ತೆರಿಗೆ ಹಣ ನೀವು ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಎಕ್ಸೆಲ್ PU ಕಾಲೇಜು ಗೃಹಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ.